ರಾಜ್ಯದ ಪ್ರಾಮುಖ್ಯತೆ ರಾಜ್ಯದ ವ್ಯಾಖ್ಯೆಗಳು ಮತ್ತು ರಾಜ್ಯದ ಅರ್ಥ, ರಾಜ್ಯದ ಪರಿಚಯ, ವ್ಯಾಖ್ಯೆಗಳು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ರಾಜ್ಯದ ಪ್ರಾಮುಖ್ಯತೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ? ಈ ರಾಜ್ಯದ ಪ್ರಾಮುಖ್ಯತೆಯಲ್ಲಿ ಸಮಾಜವು ಅಸಂಖ್ಯಾತ ಸಂಘ ಸಂಸ್ಥೆಗಳಿಂದ ಕೂಡಿದೆ ಅಥವಾ ಸಂಸ್ಥೆಗಳನ್ನು ಹೊಂದಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತದೆ. ಅಂದರೆ ಸಮಾಜ ಅನ್ನೋದು ಏನಾಗ್ತಾ ಇದೆ ಅಂದರೆ ಹಲವಾರು ರೀತಿಯ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಶಿಕ್ಷಣ ಸಂಸ್ಥೆ ಸಂಘ ಸಂಸ್ಥೆ ಅಂತ ಕರಿಬೋದು, ಮತ್ತು ಕುಟುಂಬ ಅನ್ನೋ ಒಂದು ಸಂಸ್ಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಯಾವುದು ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಹಾರ ವ್ಯವಸ್ಥೆ ಸಂಘ ಸಂಸ್ಥೆಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಶಿಕ್ಷಕರ ಸಂಘ ಸಂಸ್ಥೆಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಅಸಂಖ್ಯಾತ ಮತ್ತು ಹಲವಾರು ರೀತಿಯ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಅದರಲ್ಲಿ ರಾಜ್ಯವು ಪರಮಾಧಿಕಾರವುಳ್ಳ ಒಂದು ಸಂಘವಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ರಾಜ್ಯವು ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ಒಂದು ಸಂಘ ಅಂತ ಕೂಡ ಅದನ್ನ ಕರಿಬೋದು. ಯಾಕಪ್ಪ ಅಂತಂದ್ರೆ ಅಲ್ಲಿ ಹಲವಾರು ರೀತಿಯ ಜನರು ವಾಸ ಮಾಡ್ತಾ ಇದ್ದಾರೆ, ಹಲವಾರು ರೀತಿಯ ಭಾಷೆಗಳನ್ನು ಮಾತನಾಡ್ತಿರ್ತಕ್ಕಂಥ ಜನರು ವಾಸ ಮಾಡ್ತಾ ಇದ್ದಾರೆ. ಹೌದಾ? ಈ ರೀತಿಯಾಗಿ ಅವರವ್ರದೇ ಆಗಿರ್ತಕ್ಕಂಥ ಒಂದು ಚಿಕ್ಕ 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 ಸಮೂಹಗಳಾಗಿ ಒಂದು ಸಂಘವಾಗಿ ಅದು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತಲೂ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಗ್ರೀಕರು ರಾಜ್ಯವನ್ನ ಒಂದು ಸ್ವಾಭಾವಿಕ ನೈತಿಕ ಸಂಘಟನೆ ಎಂದು ಕೂಡ ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರವರ ಅಭಿಪ್ರಾಯಗಳಿಗೆ ತಕ್ಕಂತೆ ಇವಾಗ ಗ್ರೀಕರು ಏನ್ ಮಾಡ್ತಾರೆ, ರಾಜ್ಯ ಅನ್ನೋದನ್ನ ನಾವೇನ್ ಮಾಡ್ಬೋದು, ನಮ್ಮ ಹುಟ್ಟಿನಿಂದನೇ ಅದೇನಾಗ್ತಾ ಇದೆ ಜಾರಿಗೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಸಂಘ, ಒಂದು ಸಂಸ್ಥೆ ಅಂತ ಅದನ್ನ ತಿಳ್ಕೋಬಹುದು. ರಾಜ್ಯ ಅನ್ನೋದು ಒಂದು ಸ್ವಾಭಾವಿಕವಾಗಿದೆ, ಒಂದು ನೈಸರ್ಗಿಕವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಅದಕ್ಕೊಂದು ಪರಿಗಣಿಸಬಹುದು. ಅರಿಸ್ಟಾಟಲ್ ಅವರ ದೃಷ್ಟಿಯಲ್ಲಿ ಗ್ರೀಕರು ಈ ರೀತಿಯಾಗಿ ಅಭಿಪ್ರಾಯವನ್ನು ಪಟ್ಟರು ಅಂದರೆ ಅರಿಸ್ಟಾಟಲ್ ಅವರು ಏನು ಮಾಡ್ತಾರೆ, ತಮ್ಮದೇ ಅಭಿಪ್ರಾಯವನ್ನ ಅಥವಾ ಅವರ ದೃಷ್ಟಿಕೋನದಲ್ಲಿ ಹೇಳ್ತಾ ಹೋಗ್ತಾರೆ. ರಾಜ್ಯವು ಮಾನವನ ಒಳಿತಿಗಾಗಿ ಉಗಮಿಸಿರ್ತಕ್ಕಂಥ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಯಾವುದು ಒಂದು ಸಂಘ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಅನ್ನೋದು ಮಾನವನ ಸಲುವಾಗಿ, ಮಾನವನ ಒಳಿತಿಗೋಸ್ಕರ ಏನಾಗ್ತಾ ಇದೆ, ಅದು ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಅವನ ಒಳಿತಿಗಾಗಿ, ಅವನ ಪ್ರಗತಿಗಾಗಿ ಅದು ಇನ್ನೂ ಏನಾಗ್ತಾ ಇದೆ, ಮುಂದುವರಿತಾ ಇದೆ. ಮುಂದುವರಿದು ತನ್ನ ಕಾರ್ಯವನ್ನ ತನ್ನ ಪಾಡಿಗೆ ತಾನು ನಡೆಸಿಕೊಂಡು ಹೋಗ್ತಾ ಇದೆ ಮಾನವನ ಒಳಿತಿಗಾಗಿ. ಅದಕ್ಕೆ ನಾನು ಈ ಲೆಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅರಿಸ್ಟಾಟಲ್ ಅವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಹೇಳಿದೆ, ಇದೇ ಮಾತನ್ನು ಹೇಳಿದೆ. ರಾಜ್ಯವು ಮಾನವನ ಸಲುವಾಗಿ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಅವನ ಒಳಿತಿಗಾಗಿ ಇನ್ನೂವರೆಗೂ ಪ್ರಸ್ತುತವಾಗಿ ಕೂಡ ಮುಂದುವರಿದಿದೆ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಅಂದ್ರೆ ಮಾನವನು ಏನಾಗ್ತಾ ಇದ್ದಾನೆ, ರಾಜ್ಯಕ್ಕೆ ಅಷ್ಟು ಮಾನವ ಮತ್ತು ರಾಜ್ಯ ಅನ್ನೋದು ಅಷ್ಟು ಒಂದು ಬೆರೆತಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಮತ್ತು ಆದ್ದರಿಂದ ರಾಜ್ಯದ ಹೊರತಾಗಿ ನಾಗರಿಕ ಸಮಾಜವನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಒಂದು ರಾಜ್ಯ ಇಲ್ಲಂದ್ರೆ ನಾವು ಒಂದು ಯಾವುದು ನಾಗರಿಕ ಸಮಾಜವನ್ನ, ನಾಗರಿಕರು ಅಂತಂದ್ರೆ ಒಂದು ಒಳ್ಳೆಯ ಆಚಾರ ವಿಚಾರಗಳನ್ನ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಯಾವ ಯಾವ ರೀತಿಯಾಗಿ ಯೋಜನೆಗಳನ್ನು ಹಾಕಿಕೊಳ್ಬಹುದು ಅಂತ ವಿಚಾರ ಮಾಡ್ತಕ್ಕಂಥವ್ರು ಬುದ್ಧಿಜೀವಿಗಳು ಅಂಥವ್ರು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ನಾಗರಿಕ ಸಮಾಜ ಅಂತ ಕರಿತೀವಿ. ಆ ನಾಗರಿಕ ಸಮಾಜವನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಇದರ ಪ್ರಾಮುಖ್ಯತೆ ಒಂದು 7-8 ಪಾಯಿಂಟ್ಸ್ಗಳಿದ್ದಾವೆ. ಅವನ್ನ ಈ ಒಂದೊಂದಾಗಿ ತಿಳಿತಾ ಹೋಗೋಣ. ರಾಜ್ಯವು ತನ್ನ ಜನತೆಗೆ ಆಂತರಿಕ ರಕ್ಷಣೆ ಮತ್ತು ಬಾಹ್ಯ ಭದ್ರತೆಯನ್ನು ಕೂಡ ಒದಗಿಸುತ್ತದೆ. ನೋಡ್ರಿ, ರಾಜ್ಯ ಅನ್ನೋದು ಏನ್ ಮಾಡ್ತಾ ಇದೆ, ತನ್ನ ಜನತೆಗೆ, ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನತೆಗೆ ರಾಜ್ಯದ ಆಂತರಿಕ ರಕ್ಷಣೆ, ರಾಜ್ಯದ ಒಳಗಡೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಒಂದು ವೇಳೆ ಅವರಿಗೆ ಜಗಳ ಆಯಿತು, ಕಲಹ ಆಯಿತು, ಅನ್ಯಾಯ ಆಯಿತು, ಅವರಿಗೆ ನ್ಯಾಯವನ್ನು ಒದಗಿಸತಕ್ಕಂಥ ವ್ಯವಸ್ಥೆ, ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಜಾರಿಗೆ ತರಬೇಕು. ಅದರಿಂದ ಅಲ್ಲಿ ರಾಜ್ಯದ ಒಳಗಡೆ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಏನಾಗಬೇಕು, ಒಂದು ರಕ್ಷಣೆ, ಒಂದು ಭದ್ರತೆ ಅನ್ನೋದು ಸಿಗಬೇಕು. ಬಾಹ್ಯವಾಗಿ ಕೂಡ ಅವರಿಗೆ ಭದ್ರತೆ ಅನ್ನೋದು ಸಿಗಬೇಕು. ಬೇರೆ ಬೇರೆ ರಾಜ್ಯಗಳಿಂದಾಗಿರಲಿ ಅಥವಾ ಬೇರೆ ಬೇರೆ ದೇಶಗಳಿಂದ ಆಗಿರಲಿ, ಈ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ, ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಉಂಟಾಗಬಾರ್ದು ಅನ್ನೋ ಒಂದು ವ್ಯವಸ್ಥೆಗೋಸ್ಕರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಕ್ಷಣೆಯನ್ನು ಒದಗಿಸುವ ಕೆಲಸವನ್ನು ಇದು ಮಾಡ್ತಾ ಹೋಗ್ತಾ ಇದೆ. ನೆಕ್ಸ್ಟು ಜನತೆಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯಾಕಪ್ಪ ಅಂತಂದರೆ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಅಥವಾ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಏನು ಮಾಡೋದು,
ನ್ಯಾಯವನ್ನು ಒದಗಿಸುವ ಕೆಲಸವನ್ನ ಯಾವುದೇ ರೀತಿ ಅಂದರೆ ಒಂದು ಕಾನೂನನ್ನು ಜಾರಿಗೆ ತಂದಿದ್ದೀವಿ ಅಂದರೆ ಆ ಕಾನೂನು ಏನಾಗಬೇಕು, ಕಾನೂನು ಎದುರು ಎಲ್ಲರೂ ಸಮಾನರು, ಯಾರು ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಇರೋ ಹಾಗೆ ಏನು ಮಾಡಬೇಕು, ಪ್ರತಿಯೊಬ್ಬ ಜನತೆಗೆ, ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನ್ಯಾಯವನ್ನು ದೊರಕಿಸುವ ಕೆಲಸವನ್ನು ಈ ರಾಜ್ಯ ಮಾಡ್ತಾ ಹೋಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಜನತೆಯ ವಿಭಿನ್ನ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಹೋಗ್ತದೆ. ನಾನು ಯಾವುದಕ್ಕೆ ಒಂದು ಮಾನವ ಸಮಾಜ ಜೀವಿ ಅಂತ ಫಸ್ಟ್ ಲೆಸನ್ನಲ್ಲೇ ಹೇಳಿದ್ದೆ. ಮಾನವ ಸಮಾಜ ಜೀವಿ, ಸಂಘಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ, ಈ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಹೇಳಿದೆ. ಬಟ್ ಇದರಲ್ಲಿ ಜನತೆಯ ವಿಭಿನ್ನ ಚಟುವಟಿಕೆಗಳನ್ನು ನೋಡ್ರಿ, ಮಾನವನು ಹುಟ್ಟಿನಿಂದಲೂ ಸ್ವಾರ್ಥಿಯಾಗಿದ್ದಾನೆ, ಹೌದಾ. ಆಮೇಲೆ ಜಗಳಗಂಟಿತನ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದಾನೆ. ಆ ರೀತಿಯಾಗಿ ಏನಾಗ್ತಾ ಹೋಗ್ತದೆ, ಅದು ಸಣ್ಣ ಪುಟ್ಟ ಕಲಹಗಳು ಹೋಗಿ ಅಥವಾ ಸಣ್ಣ ಪುಟ್ಟ ಜಗಳಗಳು ಹೋಗಿ ಏನಾಗ್ತದೆಪ್ಪ ಅಂತಂದರೆ ನ್ಯಾಯದ ದೊಡ್ಡ ದೊಡ್ಡ ಜಗಳಗಳಾಗಿ ಸಂಘರ್ಷಗಳು, ದೊಡ್ಡ ದೊಡ್ಡ ಹೋರಾಟಗಳಾಗಿ ಸಂಘರ್ಷಗಳಾಗಿ ಅದು ಕಾನೂನು ಕೋರ್ಟು ಕಚೇರಿ ಅಲ್ಲಿ ತನಕ ಹೋಗುವಂಥ ವ್ಯವಸ್ಥೆಗಳು ಬಂದ್ಬಿಡ್ತವೆ. ಆ ರೀತಿಯಾಗಿ ಅಂತಹ ಚಟುವಟಿಕೆಗಳನ್ನು ಅವನೇನಾದರೂ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದಾನೆ ಅಂತಂದರೆ ಅದನ್ನು ನಿಯಂತ್ರಣದಲ್ಲಿ ತರ್ತಕ್ಕಂಥ ವ್ಯವಸ್ಥೆ ರಾಜ್ಯ ಮಾಡ್ತಾ ಹೋಗುತ್ತೆ. ಮತ್ತು ಅದನ್ನು ನಿಯಂತ್ರಿಸೋದಷ್ಟೇ ಅಲ್ಲದೆ ನಾವು ತಪ್ಪು ಮಾಡಬಾರ್ದಪ್ಪ, ತಪ್ಪು ಮಾಡಿದ್ರೆ ಕಾನೂನು ನಮಗೆ ಶಿಕ್ಷೆಯನ್ನು ಕೊಡುತ್ತೆ, ಆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನು ಕೂಡ ಅವರ ಯೋಜನೆಯಲ್ಲಿ ಬರೋ ಹಾಗೆ ಮಾಡ್ತಕ್ಕಂಥ ಕೆಲಸ ಕೂಡ ಅದು ರಾಜ್ಯ ಮಾಡ್ತಾ ಹೋಗುತ್ತೆ. ಅದಕ್ಕೆ ಕಾನೂನು ಜಾರಿಗೆ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟು ರಾಜ್ಯವು ಜನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುತ್ತದೆ. ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಥವಾ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ ಕೆಲವೊಂದು. ಯಾವಪ್ಪ, ಯಾವುದು ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಹೌದಾ, ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳೆಲ್ಲ ಇದ್ದಾವೆ, ಹಕ್ಕುಗಳೆಲ್ಲ ಇದ್ದಾವೆ. ಆ ಹಕ್ಕುಗಳನ್ನು ಏನು ಮಾಡೋದು, ಜನತೆಗೆ ಒದಗಿಸಿಕೊಡ್ತಕ್ಕಂಥದ್ದು. ಮತ್ತು ಸ್ವಾತಂತ್ರ್ಯವನ್ನು ಕೂಡ ದೇಶದ ಎಲ್ಲ ಕಡೆ ಸಂಚರಿಸುವ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಜೀವಿಸುವ ಸ್ವಾತಂತ್ರ್ಯ, ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಸ್ವಾತಂತ್ರ್ಯಗಳ ಅಂದರೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುವಂಥ, ಇವಾಗ ಪ್ರತಿಯೊಬ್ಬ ಜನರಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದೀವಿ, ಅದಕ್ಕೆ ಧಕ್ಕೆ ಉಂಟಾಗಬಾರ್ದು, ಕೊರತೆ ಉಂಟಾಗಬಾರ್ದು. ಆ ರೀತಿಯಾಗಿ ಅವುಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ರಾಜ್ಯ ಮಾಡುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ, ಶಿಕ್ಷಣ ಇತ್ಯಾದಿಗಳನ್ನು ಒದಗಿಸಬೇಕು ಅಂತ ಕೂಡ ಹೇಳ್ತಾ ಇದೆ. ರಾಜ್ಯವು ಏನು ಮಾಡ್ತಾ ಇದೆ ನೋಡ್ರಿ, ಜನರಿಗೆ ಅಂದರೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಏನು ಮಾಡಬೇಕು, ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಒದಗಿಸಿಕೊಡ್ಬೇಕು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾವ ರೀತಿಯಾಗಿ ಆರೋಗ್ಯದ ಕಾಳಜಿನ ವಹಿಸ್ತಾ ಇದೆ ರಾಜ್ಯ ಆಗಿರಲಿ, ದೇಶ ಆಗಿರಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಸ್ತುತ ಸರ್ಕಾರ ಆಗಿರಲಿ, ಯಾವ ರೀತಿಯಾಗಿರ್ತಕ್ಕಂಥ ಕಾಳಜಿನ ವಹಿಸ್ತಾ ಇದೆ ಅಂತಂದರೆ, ಇವಾಗ ನಾವೆಲ್ಲ ಈ ವರ್ಷ ನಾವೆಲ್ಲ ಏನು ಮಾಡಬೇಕಾಗಿತ್ತು, ಕಾಮನ್ನಾಗಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಿತ್ತು, ನೀವು ಕಾಲೇಜಿಗೆ ಬರ್ತಾ ಇದ್ರಿ, ನಾವು ಪಾಠಗಳನ್ನ ಮಾಡ್ತಾ ಇದ್ವಿ, ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ತಾ ಇದ್ವಿ, ಪಾಠ ಮಾಡ್ತಾ ಇದ್ವಿ. ಬಟ್ ಈ ಕೋವಿಡ್-19 ಏನಾಗ್ತಾ ಇದೆ, ಒಬ್ರನ್ನೊಬ್ರು ಭೇಟಿ ಆಗೋಕ್ಕಾಗ್ತಾ ಇಲ್ಲ. ಅದು ಏನೇ ಭೇಟಿ ಆಗೋದಿದ್ರು ಈ ರೀತಿಯಾಗಿ ಆನ್ಲೈನ್ ಕ್ಲಾಸಲ್ಲೇ ನಾವೇನು ಮಾಡಬೇಕಾಗುತ್ತೆ, ಭೇಟಿ ಆಗಬೇಕಾಗ್ತಾ ಇರುತ್ತೆ. ಅದಕ್ಕೆ ಅಂದರೆ ಜನತೆಯ ಸುರಕ್ಷತೆಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತೆಗೆದುಕೊಂಡು ಬಂದು, ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದು, ಅಂದರೆ ಜನರನ್ನು ರಕ್ಷಿಸಬೇಕು. ಅವರ ಆರೋಗ್ಯದ ದೃಷ್ಟಿಯಿಂದಾಗಿರಲಿ ಮತ್ತು ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದಾಗಿರಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದು ಅನ್ಯಾಯ ಆಗಬಾರ್ದು, ಅವರಿಗೆ ಕೊರತೆ ಅನ್ನೋದು ಉಂಟಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾ ಇದ್ದಾರೆ, ಅವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಅವರಿಗೆ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸೋದಷ್ಟೇ ಅಲ್ಲದೆ ಅದನ್ನು ಏನು ಮಾಡ್ತಾ ಹೋಗೋದು, ಅದರ ಯಾವುದು ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟು ಜನರಿಗೆ ಸಾಮಾನ್ಯ ಭದ್ರತೆಯನ್ನು, ಉದ್ಯೋಗ, ನಿವೃತ್ತಿ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ. ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಸಾಮಾನ್ಯ ಸೌಲಭ್ಯಗಳು ಯಾವ ರೀತಿಯಾಗಿದ್ದಾವೆ,
ಇವಾಗ ರಸ್ತೆ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಹೌದಾ, ನಳಗಳ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಈ ರೀತಿಯಾಗಿ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ, ಆ ಸಾಮಾನ್ಯ ಭದ್ರತೆಯನ್ನು ಕೂಡ ಅವರಿಗೆ ಒದಗಿಸಬೇಕು. ಮತ್ತು ಯಾವುದು ಉದ್ಯೋಗಗಳನ್ನು ನೀಡ್ತಕ್ಕಂಥದ್ದು, ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದು ನಿರುದ್ಯೋಗ ಇರ್ತಕ್ಕಂಥ ಸಮಸ್ಯೆಯನ್ನು, ಅಂದರೆ ನಿರುದ್ಯೋಗ ಅನ್ನೋ ಒಂದು ದೊಡ್ಡ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದರೆ ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶವನ್ನು ಹಾಕಿಕೊಳ್ತಾರೆ. ಹಾಗೂ ಸರ್ಕಾರಿ ನೌಕರಿಯನ್ನು ಮಾಡ್ತಿರ್ತಕ್ಕಂಥವರಿಗೆ ನಿವೃತ್ತಿ ವೇತನವನ್ನು ನೀಡ್ತಕ್ಕಂಥ ಕೆಲಸವನ್ನು ರಾಜ್ಯ ಮಾಡ್ತಾ ಹೋಗ್ತದೆ. ಹೀಗೆ ಇನ್ನೂ ಹಲವಾರು ರೀತಿಯ ಸೌಲಭ್ಯಗಳನ್ನು ಸಾಮಾನ್ಯ ಜನರಿಗೆ ಒದಗಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟು, ಆಧುನಿಕ ರಾಜ್ಯವು ಕಲ್ಯಾಣ ರಾಜ್ಯವಾಗಿದ್ದು ಜನನದಿಂದ ಮರಣದವರೆಗೂ ಕೂಡ ಎಲ್ಲ ಪ್ರಜೆಗಳಿಗೆ ಸಕಲ ಸೌಲಭ್ಯಗಳನ್ನು ಮತ್ತು ಸವಲತ್ತುಗಳನ್ನು ಒದಗಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನೋಡ್ರಿ, ಆಧುನಿಕ ರಾಜ್ಯ, ಪ್ರಸ್ತುತವಾಗಿರ್ತಕ್ಕಂಥ ರಾಜ್ಯವು ಏನು ಮಾಡ್ತಾ ಇದೆ, ಒಂದು ಕಲ್ಯಾಣ ರಾಜ್ಯವಾಗಿದೆ, ಒಂದು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ. ಅಂದರೆ ಅಲ್ಲಿರ್ತಕ್ಕಂಥ ಜನನದಿಂದ ಮರಣದವರೆಗೂ ಎಲ್ಲ ಪ್ರಜೆಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು, ಸಕಲ ರೀತಿಯ ಸೌಲಭ್ಯಗಳನ್ನು, ಸಕಲ ರೀತಿಯ ಸವಲತ್ತುಗಳನ್ನು, ಸಕಲ ರೀತಿಯ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಟ್ಟು ಏನು ಮಾಡಬೇಕು, ಅವರನ್ನು ಎಲ್ಲ ರೀತಿಯಿಂದನೂ ಆಂತರಿಕವಾಗಿರ್ಬೋದು, ಬಾಹ್ಯವಾಗಿರ್ಬೋದು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾಯ್ತಪ್ಪ ಅಂದರೆ, ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಹೇಳೋದಾಯಿತು ಅಂದರೆ, ಆಧುನಿಕ ರಾಜ್ಯವು ಸುಖಿ ರಾಜ್ಯವಾಗಿದ್ದು ಜನತೆಯ ಸರ್ವತೋಮುಖ ಪ್ರಗತಿಗೆ ಸರ್ವತೋಮುಖ ಪ್ರಗತಿ ರಾಜ್ಯದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಆಧುನಿಕ ಈ ಆಧುನಿಕ ರಾಜ್ಯ ಅನ್ನೋದೇನಾಗಿದೆ, ಒಂದು ಸುಖಿ ರಾಜ್ಯವಾಗಿದೆ. ಯಾಕಪ್ಪ ಅಂತಂದ್ರೆ, ಈ ರಾಜ್ಯದ ದೃಷ್ಟಿಕೋನ ಅಥವಾ ಮುಖ್ಯ ಉದ್ದೇಶ ಏನಿದೆಪ್ಪ ಅಂತಂದ್ರೆ, ಜನರು ಸರ್ವತೋಮುಖವಾಗಿ ಪ್ರಗತಿಯನ್ನು ಸಾಧಿಸಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು, ಅದರ ಆ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಇದು ಹೊಂದಿದೆ ಅಂತ ತಿಳ್ಕೋಬಹುದು. ನೆಕ್ಸ್ಟು, ಜನತೆಗೆ ಎಲ್ಲ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ಕೂಡ ನಾವು ಕಾಣಬಹುದು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಇರ್ಬೋದು, ಆರೋಗ್ಯ, ಶಿಕ್ಷಣ ಇರ್ಬೋದು, ಹೌದಾ, ಇವನ್ನ ಮತ್ತೆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲೇ ಇರ್ಬೋದು, ಎಲ್ಲ ರೀತಿಯಿಂದನೂ ಏನು ಮಾಡ್ತಾ ಇದ್ದಾರೆ, ಒಂದು ಅಭಿವೃದ್ಧಿ ಹೊಂದಿದ ರಾಜ್ಯ ಅಥವಾ ಅದು ಸರ್ವತೋಮುಖವಾಗಿ ಪ್ರಗತಿಯನ್ನು ಹೊಂದುತ್ತಿರುವಂಥ ರಾಜ್ಯ ಅಂತ ಅನಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಾಜ್ಯ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖವಾದ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಪಾಯಿಂಟ್, ರಾಜ್ಯದ ಮೂಲಾಂಶಗಳು ಅಂತ ಬರುತ್ತೆ ಪಾಯಿಂಟ್. ಇದರಲ್ಲಿ ಒಟ್ಟು 4 ಪಾಯಿಂಟ್ ಬರ್ತವೆ. ರಾಜ್ಯದ ಮೂಲಾಂಶಗಳಲ್ಲಿ ಒಟ್ಟು 4 ಪಾಯಿಂಟ್ಗಳು ಬರ್ತವೆ. ಫಸ್ಟ್ ಒನ್ ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ, ಫೋರ್ತ್ ಒನ್ ಪರಮಾಧಿಕಾರ. ನೋಡಿ, ರಾಜ್ಯದ ಮೂಲಾಂಶಗಳಾಗಿದ್ದಾವೆ ಇವುಗಳಿಂದಲೇ ರಾಜ್ಯ ಅನ್ನೋದು ನಡೀತಾ ಇದೆ ಅಥವಾ ನಿಂತಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದರಿಂದ ಜನಸಂಖ್ಯೆಯಿಂದ, ನಿರ್ದಿಷ್ಟ ಭೂಪ್ರದೇಶದಿಂದ, ಸರ್ಕಾರದಿಂದ ಮತ್ತು ಪರಮಾಧಿಕಾರದಿಂದ ಅಂತ ಇದು ಸಾಧ್ಯವಾಗ್ತಾ ಹೋಗ್ತದೆ. ಅದಕ್ಕೆ ಜನಸಂಖ್ಯೆ ಬಗ್ಗೆ ನಾವು ತೆಗೆದುಕೊಂಡ್ವಿ ಅಂತಂದ್ರೆ, ಕೆಲವೊಬ್ಬ ರಾಜಕೀಯ ಚಿಂತಕರು ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು, ಒಂದು ರಾಜ್ಯ ಅನ್ನೋದನ್ನ ನಾವು ಕಟ್ತೀವಿ ಅಂತಂದ್ರೆ ಆ ಜನಸಂಖ್ಯೆ ಎಷ್ಟಿರಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಇದಕ್ಕಿಂತ ಮುಂಚೆ ಸ್ವಲ್ಪ ಯಾವುದನ್ನ ರಾಜ್ಯದ ಮೂಲಾಂಶದ ಪರಿಚಯವನ್ನು ಮಾಡಿಕೊಳ್ಳೋಣ. ಓಕೆನಾ? ಎಸ್, ಓಕೆ, ನಾವು ರಾಜ್ಯದ ಮೂಲಾಂಶದ ಬಗ್ಗೆ ಚಿಕ್ಕದಾಗಿ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಓಕೆನಾ? ಇಲ್ಲಿ ರಾಜ್ಯವು ಮಾನವನ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಸಂಘ ಅಥವಾ ಸಂಸ್ಥೆ ಅಂತ ಅದನ್ನು ನಾವು ತಿಳ್ಕೋಬಹುದು. ಹೀಗೆ ಪ್ರಾಚೀನ ಭಾರತದ ರಾಜಕೀಯ ತತ್ವಜ್ಞಾನಿಯಾದವರು ಕೌಟಿಲ್ಯ ಆದವರು
ಗ್ರಂಥದಲ್ಲಿ ಏನು ಮಾಡಿದ್ದಾರೆ, ಎರಡು ಸಪ್ತಾಂಗ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ. ಪ್ರಾಚೀನ ಭಾರತೀಯರು ಏನು ಮಾಡಿದ್ದಾರೆ, ಪ್ರಾಚೀನ ಭಾರತೀಯರಾದ ಒಬ್ಬ ತತ್ವಜ್ಞಾನಿಯಾದವರು ಅವರು ಕೌಟಿಲ್ಯ ಅನ್ನೋರು ತಮ್ಮ ಗ್ರಂಥವಾದ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗ ಸಿದ್ಧಾಂತಗಳನ್ನು ಪರಿಚಯಿಸಿದ್ದಾರೆ. ಆ ಸಪ್ತಾಂಗ ಸಿದ್ಧಾಂತಗಳು ಯಾವುವು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಸಪ್ತಾಂಗ ಸಿದ್ಧಾಂತಗಳು. ಫಸ್ಟ್ ಒನ್ ಸ್ವಾಮಿ ಅಮಾತ್ಯ ಥರ್ಡ್ ಒನ್ ಜನಪದ, ಫೋರ್ತ್ ಒನ್ ಕೋಶ, ದುರ್ಗ, ಬಲ, ಮಿತ್ರ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಸಪ್ತಾಂಗ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ತಾರೆ. ಇವು ಮುಖ್ಯವಾಗಿ ರಾಜ್ಯದ ಮೂಲಾಂಶಗಳಾಗಿದ್ದಾವೆ. ಸ್ವಾಮಿನಂದ್ರೆ ರಾಜ್ಯ, ಮಂತ್ರಿ, ಜನಪದ ಜನರು, ಜನತೆ, ರಾಜ್ಯದ ಜನತೆ, ಕೋಶ, ದುರ್ಗ, ಬಲ, ಮಿತ್ರ. ಇವು ಇದ್ರೆ ಮಾತ್ರ ಒಂದು ರಾಜ್ಯ ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ಇದೆ ಅನ್ನೋ ಅರ್ಥ ಬರುತ್ತೆ. ಬಟ್ ಆಧುನಿಕ ರಾಜ್ಯದಲ್ಲಿ ಹೇಳೋದಾಯ್ತು ಅಂತಂದ್ರೆ ಏನ್ ಮಾಡ್ತಾರೆ, ರಾಜ್ಯದ ಮೂಲಾಂಶದಲ್ಲಿ ಈ 4 ಮೂಲಾಂಶಗಳಿತ್ತಪ್ಪ ಅಂತಂದ್ರೆ ಒಂದು ರಾಜ್ಯ ಏನಾಗ್ತಾ ಇದೆ, ಈ ರೀತಿಯಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರಬೇಕು, ಈ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟ ಭೂಪ್ರದೇಶವನ್ನು ಹೊಂದಿರಬೇಕು, ಸರ್ಕಾರದ ವ್ಯವಸ್ಥೆ ಈ ರೀತಿಯಾಗಿರಬೇಕು, ಅಥವಾ ಅದರಲ್ಲಿ ಅಂಗಗಳು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸಬೇಕು, ಪರಮಾಧಿಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ ಇಲ್ಲಿ. ಹೌದಾ? ಹಾಗೆ ಒಂದು ರಾಜ್ಯ ಇದ್ರಿಂದ ನಾವು ಅದನ್ನ ಸಪ್ತಾಂಗ ಸಿದ್ಧಾಂತಗಳನ್ನ ನೋಡಿದ್ವಿ. ಇವಾಗ ರಾಜ್ಯದ ಮೂಲಾಂಶಗಳ ಬಗ್ಗೆ ಬರೋಣ. ಮೊದಲನೇದು ಜನಸಂಖ್ಯೆ. ಈ ಜನಸಂಖ್ಯೆ ಅನ್ನೋದು ಏನಾಗ್ತಾ ಇದೆ, ರಾಜ್ಯವೆಂಬ ಸಂಸ್ಥೆ ಮಾನವನ ಒಳಿತಿಗಾಗಿ ಅಸ್ತಿತ್ವಕ್ಕೆ ಬಂದಿದ್ದು, ಆದ್ದರಿಂದ ಜನರೇ ಇಲ್ಲದ ರಾಜ್ಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಜನಸಂಖ್ಯೆ ಇಲ್ಲದೆ ಇರ್ತಕ್ಕಂಥ ರಾಜ್ಯವನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ರಾಜ್ಯ ಅಸ್ತಿತ್ವಕ್ಕೆ ಬಂದಿದೆ ಮಾನವನಿಗೋಸ್ಕರ, ಮಾನವನ ಒಳಿತಿಗಾಗಿ ಬಂದಿದೆ. ಹೌದಾ? ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ವಿಷಯ ನಾವು ಕನ್ಸಿಡರ್ ಮಾಡಿದಾಗ ಜನಸಂಖ್ಯೆ ಇಲ್ಲದೆ ಇರ್ತಕ್ಕಂಥ ರಾಜ್ಯವನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೀಗೆ ರಾಜ್ಯದ ರಚನೆಯಲ್ಲಿ ಜನತೆ ಅತ್ಯಗತ್ಯ ಅಥವಾ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಕೂಡ ಹೇಳ್ಬೋದು. ಹೀಗೆ ಜನಸಂಖ್ಯೆ ಪ್ರಮಾಣದ ಬಗ್ಗೆ ಕೆಲವೊಬ್ಬ ರಾಜಕೀಯ ಚಿಂತಕರ, ಎಲ್ಲ ರಾಜಕೀಯ ಚಿಂತಕರು ಏನು ಮಾಡಿದ್ದಾರೆ, ಸರ್ವಸಮ್ಮತವನ್ನ ಕೊಟ್ಟಿಲ್ಲ ಅಂತ ಕೂಡ ತಿಳಿಬೋದು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಪ್ಲೇಟೋರವರ ಪ್ರಕಾರ ಒಂದು ರಾಜ್ಯ ಇರಬೇಕು ಅಥವಾ ಒಂದು ಆದರ್ಶ ರಾಜ್ಯ ಅಂತ ಅನಿಸ್ಕೋಬೇಕು, ಒಂದು ಕಲ್ಯಾಣ ರಾಜ್ಯ, ಅಭಿವೃದ್ಧಿ ಹೊಂದಿದ ರಾಜ್ಯ ಅಂತ ಅನಿಸ್ಕೋಬೇಕಂದ್ರೆ ಕೇವಲ 5040 ಜನಸಂಖ್ಯೆ ಇತ್ತು ಅಂದರೆ ಮಾತ್ರ ಅದು ಆದರ್ಶ ರಾಜ್ಯ ಅಂತ ಕರಿಬಹುದು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡ್ರಿ, ಪ್ಲೇಟೋರವರ ಪ್ರಕಾರ 5040 ಜನಸಂಖ್ಯೆ ಇತ್ತು ಅಂದ್ರೆ ಮಾತ್ರ ಆ ರಾಜ್ಯವನ್ನ ಆದರ್ಶ ರಾಜ್ಯ ಅಂತ ಕರಿಬಹುದು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ರಾಜಕೀಯ ಚಿಂತಕರು ತಮ್ಮದೇ ಆದ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇದರಲ್ಲಿ ಮತ್ತೆ ನೆಕ್ಸ್ಟ್ ರೂಸೋ ಅನ್ನೋನು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯದ ಜನಸಂಖ್ಯೆ ಕೇವಲ 10,000 ಇರಬೇಕು. 10,000 ಇತ್ತು ಅಂದ್ರೆ ಮಾತ್ರ ಏನ್ ಮಾಡ್ಬೋದು, ಅದನ್ನ ಆದರ್ಶ ರಾಜ್ಯ, ಕಲ್ಯಾಣ ರಾಜ್ಯ ಅಂತ ಕರಿಬಹುದು. ಮತ್ತು ಅರಿಸ್ಟಾಟಲ್ ಅವರ ಪ್ರಕಾರ ಜನಸಂಖ್ಯೆಯು ರಾಜ್ಯದ ರಕ್ಷಣೆ ಮಾಡಿಕೊಳ್ಳುವಷ್ಟು ಚಿಕ್ಕದಾಗಿರ್ಬೇಕು. ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲಾ ಜನರಿಗೆ ರಕ್ಷಣೆ ಸರ್ವ ಸಮಾನವಾಗಿ ಸಿಗಬೇಕು. ಅವ್ರ ಮೇಲು ಕೀಳನ್ನು ಭೇದ ಭಾವ ಇಲ್ಲದೇನೆ, ಅಂದ್ರೆ ಜನಸಂಖ್ಯೆ ಎಷ್ಟಿರ್ಬೇಕಪ್ಪ
ಏನಪ್ಪಾ ಅಂದ್ರೆ ಅವರ ರಕ್ಷಣೆ ಅವರೇ ಮಾಡಿಕೊಳ್ಬೇಕು ಮತ್ತು ರಾಜ್ಯದ ರಕ್ಷಣೆಯನ್ನು ಕೂಡ ಅವರೇ ಮಾಡಿಕೊಳ್ಬೇಕು ಅನ್ನುವಷ್ಟು ಚಿಕ್ಕದಾಗಿರ್ಬೇಕು ಮತ್ತು ಆಡಳಿತವನ್ನ ಸಮರ್ಪಕವಾಗಿ ನಡೆಸಿ ಜನರ ಅವಶ್ಯಕತೆಗಳನ್ನ ಪೂರೈಸುವಷ್ಟು ವಿಶಾಲವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವರ ರಕ್ಷಣೆ ಅವರೇ ಮಾಡಿಕೊಳ್ಳುವಷ್ಟು ಚಿಕ್ಕದಾಗಿರಬೇಕು ಮತ್ತು ಆಡಳಿತವನ್ನ ಸರ್ವ ಸಮರ್ಪಕವಾಗಿ ನಡೆಸಿ ಜನರ ಅವಶ್ಯಕತೆಗಳು ಏನಿದಾವೋ ಅದಕ್ಕೆ ತಕ್ಕಂತೆ ಪೂರೈಕೆ ಮಾಡುವಷ್ಟು ವಿಶಾಲವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಲಕ್ಷಣ ಆದರ್ಶ ರಾಜ್ಯ ಕಲ್ಯಾಣ ರಾಜ್ಯ ಅನಿಸಿಕೊಳ್ಳುತ್ತೆ ಅಂತ ಅರಿಸ್ಟಾಟಲ್ ಅವರ ಅಭಿಪ್ರಾಯ. ಈ ರೀತಿಯಾಗಿ ಕೆಲವೊಂದು ರಾಜಕೀಯ ಚಿಂತಕರು ಏನ್ ಮಾಡಿದ್ರೆ ಜನಸಂಖ್ಯೆ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಹಾಗೆ ನೆಕ್ಸ್ಟ್ ನಿರ್ದಿಷ್ಟ ಭೂಪ್ರದೇಶ. ಈ ನಿರ್ದಿಷ್ಟ ಭೂಪ್ರದೇಶ ಅನ್ನೋದು ಕೂಡ ರಾಜ್ಯದ ಮತ್ತೊಂದು ಅತ್ಯಗತ್ಯವಾಗಿರ್ತಕ್ಕಂಥ ಅಂಗವಾಗಿದೆ. ಇದು ಭೂಪ್ರದೇಶವು ತನ್ನದೇ ಆದ ನಿರ್ದಿಷ್ಟ ಭೂಮಿ, ಜಲಪ್ರದೇಶ ಹಾಗೂ ಸಕಲ ಪರಿಸರವನ್ನ ಹೊಂದಿರುತ್ತದೆ. ನಿರ್ದಿಷ್ಟ ಭೂಪ್ರದೇಶ ಅಂದ್ರೆ ಏನು? ನದಿಗಳನ್ನ, ಕಣಿವೆಗಳನ್ನ, ಬೆಟ್ಟಗುಡ್ಡಗಳನ್ನ, ಅರಣ್ಯಗಳನ್ನ, ಹೌದಾ, ಆಮೇಲೆ ಸಮೃದ್ಧವಾಗಿರ್ತಕ್ಕಂಥ ಭೂಮಿಯನ್ನ, ಫಲವತ್ತಾಗಿರ್ತಕ್ಕಂಥ ಭೂಪ್ರದೇಶವನ್ನ ಹೊಂದಿರಬೇಕು. ನಿರ್ದಿಷ್ಟ ಅಂದ್ರೆ ಒಂದು ರಾಜ್ಯ ಸೃಷ್ಟಿಯಾಗ್ತಾ ಇದೆ ಅಂದ್ರೆ ಆ ರಾಜ್ಯ ಏನಾಗಿರ್ಬೇಕಪ್ಪ ಅಂದ್ರೆ ಸಕಲ ಸಂಪನ್ಮೂಲಗಳಿಂದ ತುಂಬಿರಬೇಕು. ಯಾವುದೇ ಸಂಪನ್ಮೂಲದ ಕೊರತೆ ಅಲ್ಲಿ ಇರಬಾರ್ದು. ಅದನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದಕ್ಕೆ ಅದು ಏನಾಗಿರ್ಬೇಕು? ನಿರ್ದಿಷ್ಟ ಭೂಪ್ರದೇಶವಾಗಿರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಯಾವುದು ನಿರ್ದಿಷ್ಟ ಭೂಪ್ರದೇಶವಿಲ್ಲದ ರಾಜ್ಯವನ್ನ ಸಂಘಟಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರ್ದಿಷ್ಟ ಭೂಪ್ರದೇಶ ಅಂದ್ರೆ ಒಂದು ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಗಡಿ ಇರಬೇಕು, ತನ್ನದೇ ಆಗಿರ್ತಕ್ಕಂಥ ಒಂದು ಎಲ್ಲೆ ಇರಬೇಕು, ಮಿತಿ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಯಾವುದು ನಿರ್ದಿಷ್ಟ ಭೂಪ್ರದೇಶ ಇಲ್ಲದೆ ಇರ್ತಕ್ಕಂಥ ರಾಜ್ಯವನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ರಾಜ್ಯದ ಸಂಘಟನೆಯಲ್ಲಿ ಒಂದು ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ ಎಂಬುದು ಸರ್ವಸಮ್ಮತವಾಗಿದೆ. ನಿರ್ದಿಷ್ಟ ಭೂಪ್ರದೇಶ ಸರ್ವಸಮ್ಮತವಾಗಿದೆ. ಬೇಕೇ ಬೇಕು. ರಾಜ್ಯಕ್ಕೆ ಈ ತನ್ನದೇ ಆಗಿರ್ತಕ್ಕಂಥ ಒಂದು ಗಡಿ ಇರಬೇಕು, ತನ್ನ ಎಲ್ಲೆ ಇರಬೇಕು, ತನ್ನ ಮಿತಿ ಇರಬೇಕು. ಈ ರೀತಿಯಾಗಿ ಹೊಂದಿತಪ್ಪ ಅಂದ್ರೆ ಅದನ್ನ ನಿರ್ದಿಷ್ಟ ಭೂಪ್ರದೇಶನ ಹೊಂದಿದೆ, ಅದರಲ್ಲಿ ಸಕಲ ಸಂಪನ್ಮೂಲಗಳು ಇದ್ದಾವೆ ಅಂದ್ರೆ ಅದನ್ನ ನಾವು ನಿರ್ದಿಷ್ಟ ಭೂಪ್ರದೇಶ ಅಂತ ಗುರುತಿಸ್ತೀವಿ. ಹೀಗೆ ಹಲವಾರು ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಅಂದ್ರೆ ಭೂಪ್ರದೇಶ ಈ ರೀತಿಯಾಗಿರ್ಬೇಕು ಅನ್ನೋದು ವ್ಯವಸ್ಥೆಯನ್ನ ಹೇಳ್ಕೊಡ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸರ್ಕಾರ ಅನ್ನೋದು ಕೂಡ ಕೇವಲ ಜನಸಂಖ್ಯೆ ಮತ್ತು ಭೂಪ್ರದೇಶದಿಂದ ರಾಜ್ಯ ರಚನೆಯಾಗಲಾರದು. ಕೇವಲ ಜನಸಂಖ್ಯೆ ಭೂಪ್ರದೇಶ ಇತ್ತು ಅಂತಂದ್ರೆ ರಾಜ್ಯವನ್ನ ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ರಾಜ್ಯದ ಜನತೆಯನ್ನ ಅಥವಾ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯನ್ನ ನಿಯಂತ್ರಣದಲ್ಲಿ ತರಬೇಕು ಮತ್ತು ಈ ನಿರ್ದಿಷ್ಟ ಭೂಪ್ರದೇಶವನ್ನ ಅದು ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಗಡಿಯನ್ನ ಹೊಂದಬೇಕು, ತನ್ನ ಮಿತಿಯನ್ನ ಹೊಂದಬೇಕು ಅಂತಂದ್ರೆ ಸರ್ಕಾರ ಅನ್ನೋದು ಜಾರಿಗೆ ಬರಲೇಬೇಕು. ರಾಜ್ಯದ ಮತ್ತೊಂದು ಮುಖ್ಯವಾದ ಅಂಶವೆಂದರೆ ಸರ್ಕಾರ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಜನತೆಯ ಕಲ್ಯಾಣವಾಗಿದೆ. ಸರ್ಕಾರದ ಮುಖ್ಯ ಉದ್ದೇಶ ಯಾಕಪ್ಪ ಅಂತಂದ್ರೆ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಅಂದ್ರೆ ಅವರ ಅವಶ್ಯಕತೆಗಳೇನು ಅದನ್ನ ತಿಳ್ಕೊಂಡು ನಾವು ಅದಕ್ಕೆ ಆ ಅವಶ್ಯಕತೆಗಳನ್ನ ಯಾವ ರೀತಿಯಾಗಿ ಪೂರೈಸಬೇಕು, ಆ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಸಕಲ ರೀತಿಯ ಸೌಲಭ್ಯಗಳನ್ನ ಅವರಿಗೆ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಅದಕ್ಕೆ ಏನಾಗಬೇಕು? ಕೇವಲ ಜನತೆ ಮತ್ತು ಭೂಪ್ರದೇಶ ಇತ್ತಂತಂದ್ರೆ ರಾಜ್ಯವನ್ನ ಊಹೆ ಮಾಡ್ಕೊಳ್ಳೋಕ್ಕೆ ಆಗಂಗಿಲ್ಲ. ಸರ್ಕಾರ ಇದ್ದಾಗ ಮಾತ್ರ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಯಾವುದು ಒಂದು ಕಲ್ಯಾಣ ಅದನ್ನು ಸಾಧಿಸಲು ಸರ್ಕಾರ ಒಂದು ಸಾಧನವಾಗಿದೆ. ಜನತೆಯ ಕಲ್ಯಾಣವನ್ನ ಸಾಧಿಸೋದಕ್ಕೋಸ್ಕರ ಜನರು ಯಾವುದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಡೆಸಬೇಕು ಅಂತಂದ್ರೆ ಸರ್ಕಾರ ಬೇಕೇ ಬೇಕು. ಅದು ಒಂದು ಸಾಧನವಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. ಸರ್ಕಾರದಲ್ಲಿ ಒಟ್ಟು 3 ರೀತಿಯ ಅಂಗಗಳಿದ್ದಾವೆ. ಸರ್ಕಾರದಲ್ಲಿ 3 ರೀತಿಯ ಅಂಗಗಳನ್ನು ಕಾಣಬಹುದು. ಮೊದಲನೇದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ 3 ಅಂಗಗಳಿದ್ದಾವೆ. ಶಾಸಕಾಂಗ ಅನ್ನೋದು ಕಾನೂನುಗಳನ್ನ ರೂಪಿಸುವ ಕೆಲಸವನ್ನ ಮಾಡುತ್ತೆ.
ನೆಕ್ಸ್ಟ್ ಕಾರ್ಯಾಂಗ ಅನ್ನೋದು ಕಾನೂನುಗಳನ್ನ ಜಾರಿಗೊಳಿಸುವ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಹೇಳ್ತೀನಿ, ಇಲ್ಲಿ ಎಷ್ಟದಾಯ್ತು ಮೇಡಮ್? ಹೇಳ್ಕೊಂಡ ಇನ್ನೊಂದು 10 ನಿಮಿಷ ಮತ್ತೆ ಕ್ಲಾಸ್. ಸರ್ಕಾರದಲ್ಲಿ 3 ಅಂಗಗಳಿದ್ದಾವೆ. ನಾನು ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೆ. ಸರ್ಕಾರದಲ್ಲಿ 3 ಅಂಗಗಳು ಬರ್ತವೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋ 3 ವ್ಯವಸ್ಥೆಗಳು ಬರ್ತವೆ, 3 ಅಂಗಗಳು ಬರ್ತವೆ. ಶಾಸಕಾಂಗ ಅನ್ನೋದು ಕಾನೂನುಗಳನ್ನ ರೂಪಿಸುವ ಕೆಲಸವನ್ನ ಮಾಡುತ್ತೆ. ಕಾನೂನುಗಳನ್ನ ರೂಪಿಸುವ ಕೆಲಸವನ್ನ ಮಾಡುತ್ತೆ. ಯಾವುದು? ಕಾರ್ಯಾಂಗ ಅನ್ನೋದು ಕಾನೂನುಗಳನ್ನ ಜಾರಿ ತರುವ ಕೆಲಸವನ್ನ ಮಾಡುತ್ತೆ. ನ್ಯಾಯಾಂಗ ಅನ್ನೋದು ಈ ತಂದಿರ್ತಕ್ಕಂಥ ಕಾನೂನುಗಳಿಗೆ ಅರ್ಥ ಮತ್ತು ವಿವರಣೆಯನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಯಾವುದರಲ್ಲಿ ಕಾಣಬಹುದು? ಸರ್ಕಾರದಲ್ಲಿ ಕಾಣಬಹುದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಪರಮಾಧಿಕಾರ. ಪರಮಾಧಿಕಾರ ಅಂದ್ರೆ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಎಂದು ಕರೆಯುತ್ತೇವೆ. ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಇದು ರಾಜ್ಯದ ಮೂಲಾಂಶಗಳನ್ನ ವಿವರಿಸಿ ಅಂತ 5 ಮಾರ್ಕ್ಸ್ ಬರತಕ್ಕಂಥ ಕ್ವಶನ್. ಹೌದಾ? ಪರಮಾಧಿಕಾರ ಎಂದರೇನು ಅಂತ ನಿಮಗೆ 1 ಮಾರ್ಕ್ಸ್ ಬರೋ ಕ್ವಶನ್. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಎಂದು ಕರೆಯುತ್ತೇವೆ. ಹೌದಾ? ಈ ರಾಜ್ಯದ ಮೂಲಾಂಶಗಳಲ್ಲಿ ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರವನ್ನು ಬರೆಯುವಾಗ ಈ 3 ಅಂಗಗಳು ಸರ್ಕಾರದಲ್ಲಿ ಬರ್ತವೆ ಅಂತ ನೀವು ಬರೀಬೇಕು. ಓಕೆನಾ? ಹಾಗೆ ಪರಮಾಧಿಕಾರ ಎಂದರೇನು ಅಂತ 1 ಮಾರ್ಕ್ಸ್ ಕೇಳ್ತಾರೆ. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಎಂದು ಕರೆಯುತ್ತೇವೆ ಅಂತ ಕೂಡ 1 ಮಾರ್ಕ್ಸ್ ಬರೀಬೇಕು. ಈ ಪರಮಾಧಿಕಾರದಲ್ಲಿ 2 ಟೈಪ್ಸ್ ಬರ್ತವೆ. ಹೌದಾ? 1 ಆಂತರಿಕ ಪರಮಾಧಿಕಾರ, 2 ಬಾಹ್ಯ ಪರಮಾಧಿಕಾರ. ಪರಮಾಧಿಕಾರದ ಪ್ರಕಾರಗಳು ಅಥವಾ ಸ್ವರೂಪಗಳಂತ ಅದನ್ನ ಏನಾದ್ರು ಅನ್ಕೊಳ್ರಿ. ಒಂದು ಆಂತರಿಕ ಪರಮಾಧಿಕಾರ, 2 ಬಾಹ್ಯ ಪರಮಾಧಿಕಾರ. ನೋಡಿ, ಪರಮಾಧಿಕಾರದಲ್ಲಿ 2 ಟೈಪ್ಸ್ ಪರಮಾಧಿಕಾರಗಳು ಬರ್ತವೆ. ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ. ಆಂತರಿಕ ಪರಮಾಧಿಕಾರ ಅಂದ್ರೆ ರಾಜ್ಯವು ತನ್ನ ಭೂಪ್ರದೇಶದಲ್ಲಿ ನಾಗರ ಭೂಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ, ರಾಜ್ಯದ ಒಳಗೆ ವಾಸ ಮಾಡ್ತಿರ್ತಕ್ಕಂಥ ಸಮಸ್ತ ಜನರಿಗೆ ಸಂಘ ಸಂಸ್ಥೆಗಳ ಮೇಲೆ ಕಾನೂನು ರಚಿಸುವ, ಜಾರಿಗೆ ತರುವ ಮತ್ತು ಅವುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡುವ ಅಧಿಕಾರವನ್ನು ಹೊಂದಿರುವ ಅಧಿಕಾರವನ್ನೇ ಆಂತರಿಕ ಪರಮಾಧಿಕಾರ ಎಂದು ಕರೆಯಬಹುದು. ಆಂತರಿಕ ಪರಮಾಧಿಕಾರ ರಾಜ್ಯದ ಒಳಗಡೆನೆ
ಸಂಘಗಳನ್ನ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಬೋದು. ಅವುಗಳಿಗೆ ಆಗಿರ್ತಕ್ಕಂಥ ರೀತಿ ನೀತಿ ನಿಯಮಗಳನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಸ್ಥಾಪನೆ ಮಾಡ್ಬೋದು, ಹಾಕೋಬಹುದು ಮತ್ತು ಅದನ್ನು ಜಾರಿಗೆ ತರ್ತಕ್ಕಂಥ ಅದನ್ನ ರಚಿಸಬಹುದು, ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬಹುದು. ಅದನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡ್ತಕ್ಕಂಥ ಅಧಿಕಾರವನ್ನು ಕೂಡ ಚಲಾಯಿಸಬಹುದು. ಇದನ್ನ ಆಂತರಿಕ ಪರಮಾಧಿಕಾರ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬಾಹ್ಯ ಪರಮಾಧಿಕಾರ. ಒಂದು ದೇಶ ಮತ್ತೊಂದು ದೇಶದ ಅಧೀನಕ್ಕೆ ಒಳಪಡದೆ, ಒಂದು ದೇಶ ಮತ್ತೊಂದು ದೇಶದ ಅಧೀನಕ್ಕೆ ಒಳಪಡದೆ ಅಂದರೆ ಕಂಟ್ರೋಲ್ಗೆ ಒಳಪಡದೆ ಸ್ವತಂತ್ರ ಮತ್ತು ಸ್ವತಂತ್ರ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಬೇರೆ ದೇಶಗಳೊಡನೆ ವಿದೇಶಾಂಗ ನೀತಿಯನ್ನು ಅನುಸರಿಸುವ ಮೂಲಕ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರವೇ ಬಾಹ್ಯ ಪರಮಾಧಿಕಾರ. ನೋಡಿ, ಬಾಹ್ಯ ಪರಮಾಧಿಕಾರ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಕಂಟ್ರೋಲ್ಗೆ ಒಳಪಡದೆ, ಅಧೀನಕ್ಕೆ ಒಳಪಡದೆ ಅಂದರೆ ಅದರ ಯಾವುದು ಒಂದು ದಾಸ ಆಗದೆ, ಶರಣಾಗತಿ ಆಗದೆ, ತನ್ನ ದೇಶ ಅಥವಾ ತನ್ನ ರಾಜ್ಯ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂಥ ಸಾರ್ವಭೌಮತ್ವವನ್ನು ಅನುಸರಿಸಿಕೊಳ್ತಾ ಬೇರೆ ಬೇರೆ ದೇಶಗಳೊಡನೆ ಅಥವಾ ಬೇರೆ ರಾಜ್ಯಗಳೊಡನೆ ವಿದೇಶಾಂಗ ನೀತಿಯನ್ನು ಅನುಸರಿಸುವ ಮೂಲಕ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಂದರೆ ದೇಶದ ಒಳಿತಿಗೋಸ್ಕರ, ದೇಶದ ಒಳಗಡೆ ವಾಸ ಮಾಡ್ತಿರ್ತಕ್ಕಂಥ ಜನರ ಒಳಿತಿಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ ಮಾಡಿಕೊಂಡಿರತಕ್ಕಂಥ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರವನ್ನೇ ಬಾಹ್ಯ ಪರಮಾಧಿಕಾರ ಎಂದು ಕರೆಯುತ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಾಣಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನೋಡಿ, ಪರಮಾಧಿಕಾರ ಎಂದರೆ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವನ್ನು ಪರಮಾಧಿಕಾರ ಎಂದು ಕರೆಯುತ್ತೇವೆ. ಪರಮಾಧಿಕಾರದಲ್ಲಿ 2 ಪ್ರಕಾರಗಳಿದ್ದಾವೆ, ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವು ಪ್ರಕಾರಗಳು ಅಥವಾ ಸ್ವರೂಪಗಳು, ನಾಟ್ ಪರಮಾಧಿಕಾರದ ಲಕ್ಷಣಗಳು. ಪರಮಾಧಿಕಾರದ ಲಕ್ಷಣಗಳು ಅಲ್ಲ, ಪ್ರಕಾರಗಳು ಮತ್ತು ಯಾವುದು ಸ್ವರೂಪಗಳು ಅಂತ ಕರಿಬೋದು. ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ. ಓಕೆನಾ? ಓಕೆ, ಥ್ಯಾಂಕ್ ಯು. ನೋಡ್ರಿ, ಆಮೇಲೆ ಲೆಸನ್ಗಳನ್ನ ಕೇಳ್ತಾ ಇದ್ದೀರಾ, ನೋಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇದ್ದೀರಾ. ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲನೇ ಲೆಸನ್ ನಾನು ಹೇಳಿದ್ದೀನಿ, ಆ ಲೆಸನ್ದು ಫೇರ್ ನೋಟು ಮತ್ತು ಯಾವುದು ಅದರದ್ದು ಸಿಲೆಬಸ್ ಫೇರ್ ನೋಟು ಇದುವರೆಗೂ ಯಾರು ಬರೆದು ತೋರಿಸಿಲ್ಲ, ವಾಟ್ಸಪ್ಗೆ ಹಾಕಿಲ್ಲ. ಓಕೆನಾ? ಅದನ್ನು ಬರೆದ್ಬಿಟ್ಟು ವಾಟ್ಸಪ್ಗೆ ಹಾಕುವಂಥ ಕೆಲಸವನ್ನು ಮಾಡಿರಿ. ಅದೇ ನೋಟ್ಸ್ ತುಂಬ ಇದೆ, ತುಂಬ ಕ್ವಶನ್ಸ್ಗಳಿದ್ದಾವೆ, ತುಂಬ ಬರೀಬೇಕು. ಹೌದಾ? ಅದನ್ನು ಬರೀರಿ. ನಾನು ನಿಮಗೆ ಇನ್ನೊಂದು ಸೋಮವಾರ ಕ್ಲಾಸಲ್ಲಿ ಆಗಿರಲಿ ಇಲ್ಲ ಮಂಗಳವಾರ ಕ್ಲಾಸಲ್ಲಿ ಆಗಿರಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಹಾಕ್ತೀನಿ, ಅದನ್ನು ಸ್ವಲ್ಪ ನೋಡ್ಕೊತಾ ಹೋಗ್ರಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ. ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಓಕೆನಾ? ಯಾಕಪ್ಪ ಅಂತ ನೀವು ಸಬ್ಸ್ಕ್ರೈಬ್ ಆಗಿರಿ ಅಂದರೆ ನಾನು ಮತ್ತೆ ಇನ್ನೊಂದು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಆ ವಿಡಿಯೋ ನಿಮಗೆ ತನ್ನಿಂದ ತಾನೇ ಬರುತ್ತೆ. ಸಬ್ಸ್ಕ್ರೈಬ್ ಆದವರಿಗೆ ಮಾತ್ರ ಬರುತ್ತೆ ಆ ವಿಡಿಯೋ. ಹೌದಾ? ಅದಕ್ಕೆ ಆದಷ್ಟು ಜನರು ಏನು ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಆದಷ್ಟು ಸ್ಟೂಡೆಂಟ್ಸ್ಗಳು, ನನ್ನ ಆರ್ಟ್ಸ್ ಮತ್ತು ಎಜುಕೇಷನ್ ಸ್ಟೂಡೆಂಟ್ಗಳು, ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಯಾರ್ಯಾರು ತೊಗೊಂಡಿದ್ದೀರೋ ಆ ಸ್ಟೂಡೆಂಟ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತೀನಿ. ಓಕೆ, ನನ್ನ ಆನ್ಲೈನ್ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.